ಈಗ ನಾನಿಲ್ಲಿ ಮೊಬೈಲ್ ಸ್ಕ್ರೀನನ್ನು ಓಪನ್ ಮಾಡಿದ್ದೀನಿ. ಈ ಸ್ಕ್ರೀನ್ನಲ್ಲಿ ಮೇಲ್ಗಡೆಗೆ ಜಿ ಅಂತ ಒಂದು ಸರ್ಚಿಂಗ್ ಶಾರ್ಟ್ಕಟ್ ಕಾಣ್ತಾ ಇದೆಯಲ್ಲ, ಒಂದು ಐಕಾನು, ಅದನ್ನು ನಾವು ವಿಜೆಟ್ ಅಂತ ಕರಿತೀವಿ. ಅದನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಮತ್ತು ಅದನ್ನು ಆ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ಅದು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟ್ ಅದನ್ನು ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ಮೇಲೆ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದನ್ನು ಹೇಗೆ ಕಲರ್ಫುಲ್ಲಾಗಿ ಕಸ್ಟಮೈಸ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಅದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲಿ ರಿಮೂವ್ ಆಯ್ತು. ಈಗ ಅದನ್ನು ಹೇಗೆ ನಮ್ಮ ಸ್ಕ್ರೀನ್ ಮೇಲೆ ತರಬೇಕು ಫಸ್ಟ್ ಅದನ್ನು ನೋಡೋಣ. ಈಗ ನಮ್ಮ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಹಾಗೆ ಹಿಡ್ಕೋಬೇಕು. ಹಿಡ್ಕೊಂಡಾಗ ಕೆಳಗಡೆಗೆ ಅಲ್ಲಿ ವಿಜೆಟ್ಸ್ ಅಂತ ಕಾಣ್ತಾ ಇದೆ ನೋಡಿರಿ, ವಾಲ್ಪೇಪರ್, ವಿಜೆಟ್ಸ್, ಸೆಟ್ಟಿಂಗ್ಸ್. ಆ ವಿಜೆಟ್ಸ್ ಮೇಲೆ ನಾವು ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದಾಗ ಅಲ್ಲಿ ಆ್ಯಡ್ ವಿಜೆಟ್ಸ್ ಅಂತ ಕಾಣ್ತಾ ಇದೆ. ಅಲ್ಲಿ ಸರ್ಚಿಂಗ್ ಐಕಾನ್ ಸಹ ಕೊಟ್ಟಿದ್ದಾರೆ. ಅಲ್ಲಿ ನಾವು ಈಗ ಗೂಗಲ್ ಬೇಕು ನಮಗೆ, ಆದ್ದರಿಂದ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಅಲ್ಲಿ ಸರ್ಚ್ ವಿಜೆಟ್ಸ್ ಅಂತ ಬಂತು. ಅದರಲ್ಲಿ ಗೂಗಲ್ ಅಂತ ಟೈಪ್ ಮಾಡೋಣ. ಗೂಗಲ್ ಅಂತ ಟೈಪ್ ಮಾಡಿದ್ದೀನಿ. ಈಗ ಅಲ್ಲಿ ಗೂಗಲ್ ಅಂತ ಬಂದು ಅದ್ರ ಕೆಳಗಡೆ ಆ್ಯಡ್ ಅಂತ ಇದೆ. ಈಗ ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅದು ಬಂದುಬಿಡ್ತಲ್ಲಿ. ಅದು ಕಲರ್ಫುಲ್ ಆಗಿದೆ. ಆ ರೀತಿ ಕಲರ್ಫುಲ್ಲಾಗಿ ಕಸ್ಟಮೈಸ್ ಹೆಂಗೆ ಮಾಡಬೇಕು ಅಂತ ನೆಕ್ಸ್ಟ್ ನೋಡೋಣ. ಈಗ ನಾವು ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರೋಮಲ್ಲ, ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸ್ ಅಂತ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ಸೀದಾ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ಕಸ್ಟಮೈಸ್ ಸರ್ಚ್ ವಿಜೆಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೋಬೋದು. ಸಿಸ್ಟಮಿಂದ ಬೇಕಾ ಡಿಫಾಲ್ಟ್ ಈ ರೀತಿ ಇರುತ್ತೆ, ಲೈಟ್, ಡಾರ್ಕ್, ಆಮೇಲೆ ಡಿವೈಸ್, ಕಸ್ಟಮ್. ಈಗ ಕಸ್ಟಮ್ ಅಂತ ಅದ್ರ ಮೇಲೆ ಕ್ಲಿಕ್ ಆಗಿದೆ. ಅದನ್ನು ಹೇಗೆ ಬೇಕೋ ಹಾಗೆ ನಾವು ಕಸ್ಟಮೈಸ್ ಮಾಡ್ಕೋಬೋದು. ನೋಡಿರಿ, ಆ ಕಲರ್ ರೆಡ್ ಬಂತು, ಗಿಣಿ ಹಸಿರು ಬಂತು, ನೆಕ್ಸ್ಟ್ ಬ್ಲೂ. ಈ ಬ್ಲೂ ಕಲರನ್ನು ನಾನು ಸೆಟ್ ಮಾಡ್ತಾಯಿದ್ದೀನಿ. ಅದ್ರ ಕೆಳಗೆ ಸ್ಯಾಚುರೇಷನ್ ಅಂತ ಇದೆಯಲ್ಲ, ಅದು ಲೈಟ್ ಮಾಡ್ಬೋದು, ಡಾರ್ಕ್ ಮಾಡ್ಬೋದು. ಅದ್ರ ಕೆಳಗೆ ಟ್ರಾನ್ಸ್ಪರೆನ್ಸಿ ಅಂತಿದೆ, ಅದು ಎಷ್ಟು ಕಾಣಬೇಕು ನಿಮಗೆ, ಟ್ರಾನ್ಸ್ಪರೆನ್ಸಿಯನ್ನು ಸೆಟ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ಅದ್ರ ಕೆಳಗೆ ಶಾರ್ಟ್ ಕಟ್ಸ್ ಅಂತ ಇದೆ. ಅದರಲ್ಲಿ ನನ್ ಅಂತ ಸೆಲೆಕ್ಟ್ ಆಗಿದೆ. ಅಲ್ಲಿ ಒಂದು ಗೂಗಲ್ ಲೆನ್ಸ್ ಒಂದು, ಆಮೇಲೆ ವಾಯ್ಸ್ ಸರ್ಚ್ ಒಂದು, 2 ಐಕಾನ್ಗಳನ್ನು ಆಲ್ರೆಡಿ ಇಲ್ಲಿ ಡಿಫಾಲ್ಟಾಗಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಈ ಶಾರ್ಟ್ಕಟ್ ಮೇಲೆ ಒಂದು ಸರಿ ಟ್ಯಾಪ್ ಮಾಡೋಣ. ಮಾಡಿದಾಗ ಯಾವುದಾದ್ರೂ ಒಂದು ಶಾರ್ಟ್ಕಟ್ಟನ್ನು ಅಲ್ಲಿ ನಾವು ಆರಿಸ್ಕೋಬೇಕು. AI ಮೋಡ್ ಅಲ್ಲಿ ಬಂತು, ಟ್ರಾನ್ಸ್ಲೇಟ್, ಸಾಂಗ್ ಸರ್ಚ್, ವೆದರ್, ಟ್ರಾನ್ಸ್ಲೇಟ್, ಸ್ಪೋರ್ಟ್ಸ್, ಡಿಕ್ಷನರಿ, ಹೋಮ್ವರ್ಕ್, ಸೇವ್ಡ್, ನ್ಯೂಸ್. ಈಗ ನಾನು ಸದ್ಯಕ್ಕೆ ಡಿಕ್ಷನರಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡಿಕ್ಷನರಿ ಐಕಾನ್ ಅಲ್ಲಿಗೆ ಬಂತು. ಈ ರೀತಿ ಇದನ್ನು ಸೆಟ್ ಮಾಡಬೇಕು. ಇಲ್ಲಿ ನೋಡಿರಿ.